ವೆಲ್ಕಮ್ ಟು ಇಂಗ್ಲೀಷ್ ಸೋ ಈಸಿ. ಸ್ಟೂಡೆಂಟ್ಸ್, ಈ ವಿಡಿಯೋನ ನೀವು ಕಡೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನನಗೆ ನೆನಪು ಬಂದ ಹಾಗೆ ನಿಮಗೆ ಎಕ್ಸಾಮ್ಗೆ ಬೇಕಾಗೋ ಥರ ಒಳ್ಳೆ ಟಿಪ್ಸನ್ನು ಕೊಡ್ತೀನಿ. ನಿಮ್ಮ ಜೊತೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಡೆಯವರೆಗೂ ಈ ವಿಡಿಯೋನ ನೋಡಿ. ಇವತ್ತು ನಾವು 25-26 ಸೆಕೆಂಡ್ ಪಿ ಯು ಸಿ ಕ್ವೆಶ್ಚನ್ ಬ್ಯಾಂಕ್ 2 ಡಿಯರ್ 1 ಮಾರ್ಕ್ MCQsಗೆ ಸೊಲ್ಯೂಷನ್ಸ್ ನೋಡೋಣ. In this video, let's see the solutions for 1 mark MCQs from the chapter 2 Dear. The population of Monaco in 2 Dear is, the answer is 1C. It is about 7,000. According to the story 2 Dear, which of the following is incorrect? The population of Monaco was about 7,000. There were 60 men in the army of Monaco. The Italian government quoted 12,000 francs for lending a machine and an expert. The criminal received 600 francs as his pension before leaving the kingdom of Monaco. ಇದರಲ್ಲಿ ವಿ ಕ್ಯಾನ್ ಸಿ ದ್ಯಾಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಇದರಲ್ಲಿ ತಪ್ಪು ಅಂತ. ದಿಸ್ ಈಸ್ ನಾಟ್ ಇನ್ಕರೆಕ್ಟ್, ದಿಸ್ ಈಸ್ ಕರೆಕ್ಟ್. ಆ್ಯಂಡ್ 7,000 ಅನ್ನೋದು ಕರೆಕ್ಟ್ ಆದ ಉತ್ತರ, 60 men ಕರೆಕ್ಟ್ ಆದ ಉತ್ತರ, 12,000 francs ಫಾರ್ ಲೆಂಡಿಂಗ್ ಮೆಷಿನ್ ಅಂಡ್ ಎಕ್ಸ್ಪರ್ಟ್ ಅನ್ನೋದು ಕರೆಕ್ಟ್ ಆದ ಉತ್ತರ. ದ ಕ್ರಿಮಿನಲ್ ರಿಸೀವ್ಡ್ 600 francs as his pension ಬಿಫೋರ್ ಲೀವಿಂಗ್ ದ ಕಿಂಗ್ಡಮ್ ಆಫ್ ಮೊನಾಕೋ ಅನ್ನೋದು ಇನ್ಕರೆಕ್ಟ್. ಡಿ ಯಾಕೆ ಸರಿಯಾದ ಉತ್ತರ ಅಂತಂದರೆ ಇಲ್ಲಿ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ದಿಸ್ ಇಸ್ ಇನ್ಕರೆಕ್ಟ್ ಬಿಕಾಸ್ 600 francs ಆಸ್ ಪೆನ್ಷನ್ ಅಲ್ಲ, ಹಿ ರಿಸೀವ್ಡ್ 1/3 ಆಫ್ ದ ಆನ್ಯುಟಿ ಅನ್ನೋದು ಕರೆಕ್ಟ್. ಸೊ 600 francs ಅನ್ನೋದು incorrect. Now moving on to the next question. The special tax mentioned in the story 2 Dear was on, answer is B, 3B, gaming house. Which of the following statements is incorrect about the army of Monaco? The answer is, the options given are, again it is incorrect. Please be careful, okay, and read the question correctly. It was not a large army as it had only 60 men. That is correct. The general was asked to get a soldier to cut the criminal's head. Even this is correct. The general talked with the soldiers to undertake the job of cutting criminal's head. This is also correct. Only one soldier said he would cut the criminal's head in a rough and homely fashion. This is incorrect because none of the soldiers came forward to cut the head of the criminal. ಇಲ್ಲಿ ಒನ್ ಸೋಲ್ಜರ್ ಕೇಮ್ ಫಾರ್ವರ್ಡ್ ಅಂತಿದೆ, ಇದು ತಪ್ಪು. ಯಾಕಂದರೆ ಯಾರು ಕೂಡ ಒಪ್ಕೊಳ್ಳಿಲ್ಲ ಕ್ರಿಮಿನಲ್ ತಲೆನ ಕತ್ತರಿಸೋದಕ್ಕೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ 5th ಕ್ವೆಶ್ಚನ್. ದ ಪೀಪಲ್ ಆಫ್ ಡ್ಯಾಶ್ ಫೋರ್ಬೇಡ್ ದ ರೂಲರ್ಸ್ ಟು ಮೇಕ್ ಮನಿ ಫ್ರಮ್ ದ ಗೇಮಿಂಗ್ ಹೌಸಸ್ ಇನ್ 2 Dear. ಯಾರು ರೂಲರ್ಸ್ನ ತಡೆದ್ರು? ಫೋರ್ಬೇಡ್ ಅಂದರೆ ಫೋರ್ಬೇಡ್ಗೆ ಪಾಸ್ಟ್ ಟೆನ್ಸ್, ಫೋರ್ಬೇಡ್ ಅಂದರೆ ತಡೆದ್ರು. ಯಾರು ರೂಲರ್ಸ್ನ ತಡೆದ್ರು ಗೇಮಿಂಗ್ ಹೌಸಸ್ಸಿಂದ ದುಡ್ಡು ಮಾಡೋದಕ್ಕೆ ಅಂತಂದರೆ ಜರ್ಮನಿ, ಪೀಪಲ್ ಆಫ್ ಜರ್ಮನಿ. ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು, ಯಾರ್ಯಾರಿಗೆ ಗ್ಯಾಂಬಲ್ ಮಾಡಬೇಕೋ ಅವ್ರು ಎಲ್ಲಿಗೆ ಹೋಗ್ತಾರೆ? ದೇ ಗೋ ಟು ಮೊನಾಕೋ. ದ ಪ್ರಾವರ್ಬ್ ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಈಸ್ ಯೂಸ್ಡ್ ಇನ್ 2 Dear ಟು ಜಸ್ಟಿಫೈ. ದ ಆನ್ಸರ್ ಇದಕ್ಕೆ ಎ, ಗೇಮಿಂಗ್ ಹೌಸಸ್ ಇನ್ ಮೊನಾಕೋ. ಯಾಕಂದರೆ ಬಿ, ಪೆನ್ಷನ್ ಸ್ಯಾಂಕ್ಷನ್ ಫಾರ್ ದ ಕ್ರಿಮಿನಲ್, ಅದು ಅಲ್ಲ. ಸಿ, ಚೇಂಜ್ಡ್ ಫ್ರಮ್ ಡೆತ್ ಪನಿಷ್ಮೆಂಟ್ ಟು ಲೈಫ್ ಇಂಪ್ರಿಸನ್ಮೆಂಟ್, that is also not the answer. D, decision to dismiss the guard of the prison, that is also not the correct answer. Now the 8th question. The new item of expenditure the king of Monaco noticed was for dash in 2 Dear. That was to keep the keep of the criminal. The salary of the soldiers alla, charge of the guillotine alla, salary of the executioner alla. So this is the correct answer. ನೀವು ಯಾವುದೇ ಪಾಠ ಇರಲಿ ಚೆನ್ನಾಗಿ ಟೆಕ್ಸ್ಟ್ ಬುಕ್ನ ಓದಿ ಅರ್ಥ ಮಾಡಿಕೊಂಡು ಯಾವ್ಯಾವ ಸೀಕ್ವೆನ್ಸ್ ಯಾವಾಗ ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ಯಾಕಂದರೆ ಈ MCQsನಲ್ಲಿ ಒಂದು ಕ್ವೆಶ್ಚನ್ನು ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ಎ ಟೇಕ್ ಪ್ಲೇಸ್ ಇನ್ 2 Dear ಅಂತ ಬಂದಿದೆ. ಸೊ ರಿಮೆಂಬರಿಂಗ್ ದ ಸೀಕ್ವೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರೀಡ್ ದ ಟೆಕ್ಸ್ಟ್ ಬುಕ್ ಥರೋಲಿ. ಬಿ ಅವೇರ್ ಆಫ್ ದ ಸೀಕ್ವೆನ್ಸ್ ಆಸ್ ಇಟ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಇಲ್ಲಿ ಸಿ, the guard was dismissed. The expenditure came to 600 francs. The criminal did not run away. Death punishment was changed to life imprisonment. ಈ ಸೀಕ್ವೆನ್ಸಲ್ಲಿ ಇದಿಷ್ಟು ಕೊಟ್ಟೇ ಇರುತ್ತೆ. ಈ 4 ಇದರಲ್ಲಿ ಇದೆಯಲ್ಲ, ಬೇರೆ ಏನಲ್ಲಿ ಏನಿದೆಯೋ ಬಿ, ಸಿ, ಡಿನಲ್ಲೂ ಅದಿದ್ದೇ ಇರುತ್ತೆ. ಬಟ್ ನಿಮಗೆ ಟೆಕ್ಸ್ಟ್ ಬುಕ್ ಓದಿದರೆ ಗೊತ್ತಾಗುತ್ತೆ ಯಾವುದು ಮೊದಲು ಬರುತ್ತೆ, ಯಾವುದು ನಂತರ ಬರುತ್ತೆ ಅಂತ. ಇದಕ್ಕೆ ಆನ್ಸರ್ ಕರೆಕ್ಟಾದ ಉತ್ತರ ಬಿ, ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್.
ಯಾಕೆ ಡೆತ್ ಪನಿಷ್ಮೆಂಟನ್ನು ಲೈಫ್ ಇಂಪ್ರಿಸನ್ಮೆಂಟ್ ಚೇಂಜ್ ಮಾಡಿದಕ್ಕೆ ತಾನೇ ಎಕ್ಸ್ಪೆಂಡಿಚರ್ ಕೇಮ್ ಟು 600 ಫ್ರಾಂಕ್ಸ್. ಎಕ್ಸ್ಪೆಂಡಿಚರ್ 600 ಫ್ರಾಂಕ್ಸ್ ಬಂದಿದ್ದಕ್ಕೆ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ಗಾರ್ಡ್ ಡಿಸ್ಮಿಸ್ ಆದ್ರೇನು ಕ್ರಿಮಿನಲ್ಲು ಓಡ್ ಹೋಗಲಿಲ್ಲ. ಸೊ ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ನೆಕ್ಸ್ಟ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್. 10ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ಎ ವಿತ್ ದ ಅಮೌಂಟ್ ಇನ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು 2 ಡಿಯರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಏನಂತಿದೆ, ಕಾಲಮ್ ಎ ಇದೆ, ಕಾಲಮ್ ಬಿ ಇದೆ. ನೀವು ಏನು ಮಿಸ್ಟೇಕ್ ಮಾಡ್ತೀರಾ ಅಂತಂದರೆ, ಕೆಲವರು ನಿಮ್ಮಲ್ಲಿ ಹೀಗೆ ವೆಬ್ಸ್ ಬರೀತೀರಾ, ಇದು ಹೀಗೆ. ಓಕೆ, ಡೋಂಟ್ ಎವರ್ ಡೂ ದ್ಯಾಟ್. ಅಥವಾ ನೀವೇನು ಮಾಡ್ತೀರಾ, ಕಾಲಮ್ ಎ ಬರೆದ್ಬಿಟ್ಟು ಕಾಲಮ್ ಬಿ ಈ ನಂಬರ್ಸ್ ಹಾಕೋದನ್ನು ಮಿಸ್ ಮಾಡ್ತೀರಾ. ಡೋಂಟ್ ಇವನ್ ಡೂ ದ್ಯಾಟ್. ಸೊ ಹೌ ಶುಡ್ ಯು ರೈಟ್ ಇಟ್ ಅಂತಂದರೆ, ಸಿ ಯು ನೋ ದ ಆನ್ಸರ್ಸ್ ದಟ್ ಆರ್ ಗಿವನ್ ಇಯರ್, ಯು ರೈಟ್ ಇಟ್. ಎ, ಸಿ ದ ಕರೆಕ್ಟ್ ಆನ್ಸರ್ ಇಸ್ ಫ್ರೆಂಚ್ ಗವರ್ಮೆಂಟ್ 16,000 ಫ್ರಾಂಕ್ಸ್. ಅದು ಎಲ್ಲಿದೆ, A3 ಎಲ್ಲಿದೆ, A3 ಇಲ್ಲಿದೆ. ಸೊ ದಿಸ್ ವುಡ್ ಬಿ ದ ಕರೆಕ್ಟ್ ಆನ್ಸರ್. ಇಟಾಲಿಯನ್ ಬೇರೆ ಎರಡನ್ನೂ ಕರೆಕ್ಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ದ ಇಟಾಲಿಯನ್ ಕಿಂಗ್ 12,000 francs, the pension fixed 600 francs. So D is the correct answer. Next question, the kingdom of Monaco had dash in 2 dear. ಅಂದರೆ ಕಿಂಗ್ಡಮ್ ಆಫ್ ಮೊನಾಕೋನಲ್ಲಿ ಏನು ಇತ್ತು ಅಂತ. ಇಟ್ ಹ್ಯಾಡ್, ವಾಟ್ ಡಿಡ್ ಇಟ್ ಹ್ಯಾವ್? A guillotine and an executioner? No, it did not have. A suitable prison for life imprisonment? No, ಒಂದು ಒಳ್ಳೆ ಪ್ರಿಸನ್ ಕೂಡ ಇರಲಿಲ್ಲ. A large army? No, it had a small army. A gaming house where roulette was played? Yes, Monaco had a gaming house where roulette was played. So 11D is the correct answer. Now moving to the next question. Choose the odd combination with reference to 2 dear. ಇಲ್ಲಿ ಯಾವುದು ನೋಡಿ, ಇಲ್ಲಿ ABCDE ಆಸ್ ಯೂಶುವಲ್ 4 ಇದೆ. ದ ಕಿಂಗ್ ಅಂಡ್ ಇಸ್ ಮೆನ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆಲ್ವೇಸ್ ಕನ್ಸಿಡರ್ ದ ಎಕ್ಸ್ಪೆಂಡಿಚರ್ ಆನ್ ಪನಿಷ್ಮೆಂಟ್. ಯಾವಾಗಲೂ ಅವರು ಏನೇನು ಖರ್ಚು ಅಂತ ಜಾಸ್ತಿ ಯೋಚಿಸ್ತಿದ್ರಾ ಪ್ರತಿಯೊಂದು ಪನಿಷ್ಮೆಂಟ್ ಕೊಡಬೇಕಾದ್ರೇನು? ಎಸ್, ದಿಸ್ ಈಸ್ ಕರೆಕ್ಟ್. ಇಟ್ ಇಸ್ ನಾಟ್ ಆಡ್, it is correct. The German sovereigns thought the gaming houses did so much harm. Yes, this is also correct. The soldiers ready to cut off criminals' head in a rough and homely fashion. And next one, the criminal reluctant to go out of prison for various reasons. So this is, so the yes, the criminal was reluctant to go out. He did not want to go out of the prison. Criminal ಗೆ prison ಇಂದ ಆಚೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ಸೊ ಇಲ್ಲಿ ಆಡ್ ಒನ್ ಯಾವುದು ಅಂತಂದರೆ, ದ ಸೋಲ್ಜರ್ಸ್ ರೆಡಿ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್ ಇನ್ ಅ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ಇದು ತಪ್ಪಿದು. ಸೊ ದಿಸ್ ಈಸ್ ದ ಆನ್ಸರ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ನಾವು ಮೂವಿಂಗ್ ಟು ದ 13th question. The king of which country is called the brother monarch in 2 dear? The answer is A, Italy. Next, 14th one. Which of the following is not the reason stated by the criminal for not going away from the prison in 2 dear? ಸೊ ಇಲ್ಲಿ ಹುಷಾರಾಗಿರಿ. ಈಸ್ ದ ರೀಸನ್ ಅಲ್ಲ, ಈ ನಾಟ್ ಅಂತ ಇದೆ, ಇದನ್ನು ನೆನ್ಪಿಟ್ಕೊಡಿ. ವಿಚ್ ಇಸ್ ನಾಟ್ ದ ರೀಸನ್? ಹೀ ಲೈಕ್ ಟು ಫೆಚ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್ ಆ್ಯಂಡ್ ಸ್ಟೇ ಇನ್ ದ ಪ್ರಿಸನ್. ಅವನಿಗೆ ಪ್ಯಾಲೇಸ್ ಕಿಚನ್ಗೆ ಹೋಗಿ ಊಟ ತೊಗೊಳಕ್ಕೆ ಇಷ್ಟ ಆಯಿತು, ಅದಕ್ಕೆ ಪ್ರಿಸನಿಂದ ಹೋಗಲ್ಲ ಅಂತ ಹೇಳಿದ್ನಾ? ಇಲ್ಲ. ಸೊ ದಿಸ್ ಈಸ್ ಇನ್ಕರೆಕ್ಟ್. ಸೊ ದಿಸ್ ಈಸ್ ದ ಆನ್ಸರ್. Okay, because the people who turn their backs on him, correct, this is correct. The king and his men have ruined his character, this is also correct. He has got out of the way of working, this is also correct. Only this is incorrect. This is not the actual reason. Now the next one, the criminal in 2 dear received dash as advance of his pension before leaving the king's domains. His full annuity? No. 2/3 of his annuity? No. 1/3 of his annuity. 15C is the correct answer. Half his annuity? No, that is incorrect. Now the next one, in 2 dear, the criminal started for dash for livelihood after leaving the king's dominions. Is it running a gaming house? No. Selling of tobacco and wine? No. Market gardening is the correct answer. 16C. In 2 dear, dash is referred to as a dirty business. The answer for this is D, gaming house. Next, 18th one, the council of the king of Monaco stated that the French government had no proper respect for the king because the government was, answer is republican. 19th, in 2 dear, dash is referred to as brother monarch of the king of Monaco. It is C, the king of Italy. 20th, the only hitch in implementing the life imprisonment in 2 dear was
there was no suitable prison. 20A, it is not, the prison was not comfortable alla, the prison did not have any facilities alla, the prison was very comfortable alla. The answer is 20A, there was no suitable prison. The annual expenditure for the keep of the criminal was around dash francs in 2 year. The answer is 600. In 2 year, dash was the initial punishment given to the criminal. Initial punishment, first ಕೊಟ್ಟಿದ್ದ punishment ಯಾವುದು? Death sentence. 22B. The people of Monaco mentioned in 2 year were ಏನು? Peaceable, peace loving people, peaceful kingdom. 24. The criminal's food was fetched from, ಎಲ್ಲಿಂದ ಆಹಾರ ಊಟನ ತಗೊಳ್ತಿದ್ದ ಕ್ರಿಮಿನಲ್ ಊಟ ಎಲ್ಲಿಂದ ಬರ್ತಾ ಇತ್ತು? ಪ್ಯಾಲೇಸ್ ಕಿಚನ್ ಇಂದ ಬರ್ತಾ ಇತ್ತು. ಇಟ್ ಇಸ್ ನಾಟ್ ಫ್ರಮ್ ಗೇಮಿಂಗ್ ಹೌಸ್, ನಾಟ್ ಫ್ರಮ್ ಗಾರ್ಡ್ಸ್ ಕಿಚನ್, ನಾಟ್ ಫ್ರಮ್ ಸೋಲ್ಜರ್ಸ್ ಕಿಚನ್. Next one, 25th. When the guard was dismissed, the criminal in 2 year was dash. Was he happy? No. Did he demand protection? No. Was worried about his family? No. The answer is D. Did not show any sign of running away. Next one, no soldier came forward to execute the murderer in 2 year because the answer is A. They have not been taught about it. Next, match the following. Here, French government, the options given are brother monarch, kinglet, republican. The French government is republican. ಅಂದರೆ A will match with 3. ಇಲ್ಲಿ A 3 ಯಾವುದಿದೆ? ಇದರಲ್ಲಿದೆ ಮತ್ತು ಇದರಲ್ಲಿದೆ. ನೆಕ್ಸ್ಟ್ B ನೋಡೋಣ. ಕಿಂಗ್ ಆಫ್ ಇಟಾಲಿ, ಬ್ರದರ್ ಮೊನಾರ್ಕ್, ಅಂದರೆ B1. ಸೊ ಇಲ್ಲಿ B2 ಇದೆ, ಇಟ್ ಇಸ್ ರೂಲ್ಡ್ ಔಟ್. ಸೊ ದ ಆನ್ಸರ್ ಇಸ್ B1. ಆ್ಯಂಡ್ ಕಿಂಗ್ ಆಫ್ ಮೊನಾಕೋ, ಕಿಂಗ್ಲೆಟ್, C2. ಸೊ ದ ಆನ್ಸರ್ ಇಸ್ 27th ಆನ್ಸರ್ ಇಸ್ C. ಮತ್ತೆ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಎ ಬಿ ಸಿನಲ್ಲಿ ಫ್ರೆಂಚ್ ಗೌರ್ಮೆಂಟ್, ಕಿಂಗ್ ಆಫ್ ಇಟಾಲಿ, ಪೆನ್ಷನ್ ಅಮೌಂಟ್. ಫ್ರೆಂಚ್ ಗೌರ್ಮೆಂಟ್ ಎಷ್ಟು ಆಗುತ್ತೆ ಅಂತ ಹೇಳಿದ್ರು? 16,000 francs, ಅಂದರೆ A2. ಸೊ ದ ಆನ್ಸರ್ ಹಿಯರ್ A2, B3, C1 ಇಸ್ ದ ಕರೆಕ್ಟ್ ಆನ್ಸರ್. 29th, ಪಾಪ್ಯುಲೇಷನ್ ಆಫ್ ಮೊನಾಕೋ ಎಷ್ಟು? 7,000. ಸೊ A3. ಆಮೇಲೆ ಸೋಲ್ಜರ್ಸ್ ಆಫ್ ಮೊನಾಕೋ 60. A3, B1, C2. ಪೆನ್ಷನ್ ಗ್ರಾಂಟೆಡ್ ಇನ್ ಫ್ರಾಂಕ್ಸ್ 600. ನೆಕ್ಸ್ಟ್ ಒನ್, 30th, ಗೇಮಿಂಗ್ ಹೌಸಸ್ ಫಾರ್ಬಿಡನ್ ಇನ್, ಎಲ್ಲಿ? German sovereigns. A3, monopoly of gaming houses, Monaco. B1. And special revenue comes from gaming houses, C2. So 30th answer C is the correct answer. Next, 31st. ಇದರಲ್ಲಿ ಇಲ್ಲಿ ಏನಂದರೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಒಂದು ರೀಸನ್ ಇರುತ್ತೆ. ಆ ಸ್ಟೇಟ್ಮೆಂಟ್ಗೆ ಈ ರೀಸನ್ ಕರೆಕ್ಟೋ ತಪ್ಪೋ ಅಂತ. ಓಕೆ, ಅಥವಾ ಎರಡು ಸ್ಟೇಟ್ಮೆಂಟು ಕರೆಕ್ಟು, ರೀಸನ್ನು ಕರೆಕ್ಟಾ, ಅಥವಾ ಬರೀ ಸ್ಟೇಟ್ಮೆಂಟ್ ಕರೆಕ್ಟಾ, ಅಥವಾ ಬರೀ ರೀಸನ್ ಕರೆಕ್ಟಾ, ಅಥವಾ ಎರಡೂ ತಪ್ಪ ಅಂತ ಇರುತ್ತೆ. ನೀವು ಟೆಕ್ಸ್ಟ್ ಬುಕ್ನ ಓದಿದರೆ ನೀವು ಇದನ್ನು ಈಸಿಯಾಗಿ ಮಾಡ್ಬೋದು. ಇಲ್ಲಿ ಏನಂತಿದೆ? ಜರ್ಮನ್ ಸಾವರಿನ್ಸ್ ಫಾರ್ಬೇಡ್ ಗೇಮಿಂಗ್ ಹೌಸಸ್. ಇದು ಕರೆಕ್ಟ್ ಬಿಕಾಸ್ ದೇ ವಾಂಟೆಡ್ ದ ಪ್ರಿನ್ಸ್ ಆಫ್ ಮೊನಾಕೋ ಟು ಮೊನೋಪಲೈಸ್ ದೆಮ್? ನೋ, ದಿಸ್ ಇಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, reason is wrong. So only statement is correct. 31C is the correct answer. Next one, statement, there was no proper respect for King of France. It's correct. Why? The reason, there was a republican government in France. This is also correct. So 32A, both statement and reason are correct. 33rd question, the soldiers were not ready to cut the man's head off. That is the statement, and the reason is they were not trained for it. Here, this is correct. This is true. The soldiers were not ready to cut the man's head. The reason they gave was they were not trained for it. That is also correct. So both statement and reason are correct. Next one, 34, statement, the death sentence was changed to life imprisonment, and the reason given is they thought it would be cheaper. For this, the answer 34A is correct. ಯಾಕೆ ಅಂತಂದರೆ ಡೆತ್ ಸೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಅನ್ನೋದು ಕರೆಕ್ಟ್. ಅದಕ್ಕೆ ಕಾರಣ ರೀಸನ್ ದೇ ಥಾಟ್ ಇಟ್ ವುಡ್ ಬಿ ಚೀಪರ್, ಅದು ಕೂಡ ಕರೆಕ್ಟ್. ಸೊ 34A ಇಸ್ ದ ಕರೆಕ್ಟ್ ಆನ್ಸರ್. ಇವಾಗ 35th ಸ್ಟೇಟ್ಮೆಂಟ್, ಅ ಗಾರ್ಡ್ ವಾಸ್ ಪ್ಲೇಸ್ಡ್ ಓವರ್ ದ ಕ್ರಿಮಿನಲ್. ರೀಸನ್, ದ ಕ್ರಿಮಿನಲ್ ವಾಸ್ ಆಲ್ ಅಲೋನ್. ಓಕೆ, ಗಾರ್ಡನ್ನ ಒಬ್ಬನ್ನ ಇಟ್ಟರು ಕ್ರಿಮಿನಲ್ನ ನೋಡ್ಕೊಳ್ಳೋದಕ್ಕೆ, ಕಾಯೋದಕ್ಕೆ. ಕಾರಣ ಅದಕ್ಕೇನು ಅಂತಂದರೆ ಕ್ರಿಮಿನಲ್ ಒಬ್ಬ ಒಂಟಿಗ, ಅದಕ್ಕೋಸ್ಕರನಾ? ಅಲ್ಲ, ರೀಸನ್ ತಪ್ಪು, ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲಿ. ಸೊ ಓನ್ಲಿ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. 35C is the answer. Next, 36th, the guard was dismissed. ಯಾಕೆ ಗಾರ್ಡನ್ ಡಿಸ್ಮಿಸ್ ಮಾಡಿದ್ರು? ರೀಸನ್ ಏನು ಕೊಟ್ಟಿದ್ದಾರೆ? ಇಟ್ ವಾಸ್ ಡನ್ ಟು ಕಟ್ ಡೌನ್ ದ ಎಕ್ಸ್ಪೆಂಡಿಚರ್. ಇದು ಕೂಡ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಸೊ 36A, ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಇವಾಗ 37th question, pick the right sequence from the story 2 Dear.
ಈ ಸೀಕ್ವೆನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಬರೀಬೇಕು ಅಂತಂದರೆ ನಿಮಗೆ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಗೊತ್ತಿರಬೇಕು. ಟೆಕ್ಸ್ಟ್ ಬುಕ್ಕಲ್ಲಿರೋ ಪಾಠನ ನೀವು ಸರಿಗೆ ಓದಿ ಅರ್ಥ ಮಾಡ್ಕೊಂಡಿರಬೇಕು. ಇಲ್ಲಿ ಸೀಕ್ವೆನ್ಸ್ ಡೆತ್ ಸೆಂಟೆನ್ಸ್ ಈ ಸಿ ಇದೆ ನೋಡಿ, ಅದು ಕರೆಕ್ಟ್. ಯಾಕಂದರೆ ಡೆತ್ ಸೆಂಟೆನ್ಸ್ ವಾಸ್ ಆಲ್ಟರ್ ಟು ಲೈಫ್ ಇಂಪ್ರಿಸನ್ಮೆಂಟಿಗೆ ಚೇಂಜ್ ಮಾಡಿದ ತಕ್ಷಣ ಲಾಕಪ್ ಬೇಕು. ಸೊ ದೇರ್ ವಾಸ್ ಅ ಸ್ಮಾಲ್ ಲಾಕಪ್. ಆ ಲಾಕಪ್ಪಲ್ಲಿ ಚಿಕ್ಕದಿತ್ತು, ಅದಕ್ಕೆ ಬೀಗ ಇರಲಿಲ್ಲ, ಅದಕ್ಕೆ ಗಾರ್ಡ್ ವಾಸ್ ಪ್ಲೇಸ್ಡ್ ಓವರ್ ಹಿಮ್. ಆಮೇಲೆ ವೈ ದ ಗಾರ್ಡ್ ಹ್ಯಾಡ್ ಟು ವಾಟ್ ವಾಸ್ ಹಿಸ್ ಡ್ಯೂಟಿ ಟು ವಾಚ್ ದ ಕ್ರಿಮಿನಲ್. ಇದು ಕರೆಕ್ಟ್. ಇಲ್ಲಿ ನೋಡಿ ಯಾಕೆ ಇದು ಕರೆಕ್ಟು ಅಂದರೆ ಇಲ್ಲಿ ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಫಸ್ಟ್ ಬಂದಿದೆ, ಆದರೆ ಇದು ಫಸ್ಟೇ ಗಾರ್ಡ್ ಬರ್ತಾನ? ಇಲ್ಲ, ಇದು ಫಸ್ಟ್ ಬರುತ್ತೆ. ಡೆತ್ ಸೆಂಟೆನ್ಸ್ ವಾಸ್ ಆಲ್ಟರ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಹಾಗೆ ಇದು ಕೂಡ ಆಗೋದಿಲ್ಲ. ಇಲ್ಲಿ ದೇರ್ ವಾಸ್ ಅ ಸ್ಮಾಲ್ ಲಾಕಪ್, ಅದು ಫಸ್ಟ್ ಕೊಟ್ಟಿದ್ದಾರೆ, ಅದು ಕೂಡ ಆಗೋದಿಲ್ಲ. ಸೊ 37C ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 38, ಪಿಕ್ ದ ರೈಟ್ ಸೀಕ್ವೆನ್ಸ್ ಫ್ರಮ್ ದ ಸ್ಟೋರಿ ಟು ಡಿಯರ್. ಇದಕ್ಕೆ ಇದು ಎ ಕರೆಕ್ಟ್ ಆದ ಉತ್ತರ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರು. ಅವಾಗ ಡಿಸ್ಮಿಸ್ ಮಾಡಿದಾಗ ಮಿನಿಸ್ಟರ್ಸ್ ವೆಯ್ಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ಅವ್ರು ಕಾದು ನೋಡಿದ್ರು ಏನಾಗುತ್ತೆ ಅಂತ. ದ ಕ್ರಿಮಿನಲ್ ಫೆಚ್ಡ್ ಹಿಸ್ ಓನ್ ಡಿನ್ನರ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಅವನು ಹೋಗಿ ತನ್ನ ಊಟನ ಪ್ಯಾಲೇಸ್ ಕಿಚನ್ನಿಂದ ತೊಗೊಂಡು ಬಂದ ಕ್ರಿಮಿನಲ್ಲು. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್ನಿಂದ ಓಡ್ ಹೋಗಲಿಲ್ಲ. ನೆಕ್ಸ್ಟ್ 39th ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಕ್ರಿಮಿನಲ್ ವಾಸ್ ಗಿವನ್ ಆ್ಯನ್ಯುಯಲ್ ಪೆನ್ಷನ್ ಆಫ್ 600 francs ಟು ಗೋ ಅವೇ ಫ್ರಮ್ ದ ಪ್ರಿಸನ್. ಅದಕ್ಕೆ ಕಾರಣ ರೀಸನ್ ದ ಕ್ರಿಮಿನಲ್ ವಾಸ್ ರಿಲಕ್ಟೆಂಟ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್ ಅಂತ ಇದೆ. ಇಲ್ಲಿ ಇದು ಕೂಡ ಸರಿ, ಇದು ಕೂಡ ಸರಿ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಈಗ 40th ಬರೋಣ. ಇನ್ ಟು ಡಿಯರ್ ದ ರೆಚ್ ಇಸ್ ನಾಟ್ ವರ್ತ್ ದ ಮನಿ. ದ ರೆಚ್ ರೆಫರ್ಸ್ ಟು ಯಾರಿಗೆ ಅಂತಂದರೆ ಬಿ, ದ ಕ್ರಿಮಿನಲ್ ಇಸ್ ದ ಕರೆಕ್ಟ್ ಆನ್ಸರ್. 41st question, which of the following is cheap and not too dear mode of punishing the criminal according to the Prince of Monaco? ಇದು ಒಂಥರ ಟ್ರಿಕಿ ಕ್ವೆಶ್ಚನ್ ಅಂತ ಹೇಳ್ಬೋದು ಇದು. ಯಾಕಂತಂದರೆ ಇದನ್ನು ನೋಡಿದ ತಕ್ಷಣ ನಾವು ಏನಂತ ಅಂದ್ಕೊಳ್ತೀವಿ? ಸಿ ಈಸ್ ದ ಕರೆಕ್ಟ್ ಆನ್ಸರ್. ಗೆಟಿಂಗ್ ದ ಕ್ರಿಮಿನಲ್ಸ್ ಹೆಡ್ ಕಟ್ ಬೈ ದ ಸೋಲ್ಜರ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಫಾರ್ 41C ದ ಟೆಂಡೆನ್ಸಿ ಈಸ್ ಟು ಟೇಕ್ ದಿಸ್ ಆಸ್ ದ ಕರೆಕ್ಟ್ ಆನ್ಸರ್. ಬಟ್ ಆ್ಯಕ್ಚುಲಿ ಇದನ್ನು ಸರಿಯಾಗಿ ನೋಡಿದ್ರೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಯಾವ್ದು ಆ್ಯಕ್ಚುಲಿ ಕ್ಯಾರಿ ಔಟ್ ಆಯಿತು? ಗೆಟಿಂಗ್ ದ ಕ್ರಿಮಿನಲ್ಸ್ ಹೆಡ್ ಕಟ್ ಬೈ ದ ಸೋಲ್ಜರ್ಸ್. ಅಫ್ಕೋರ್ಸ್ ದ ಸೋಲ್ಜರ್ಸ್ ವರ್ ಆಸ್ಡ್, ಬಟ್ ನನ್ ಆಫ್ ದೆಮ್ ಅಗ್ರಿ ಟು ಕಟ್ ದ ಹೆಡ್. ಸೊ ದಿಸ್ ಫೇಲ್ಡ್. ಸೊ ಇದಕ್ಕೇನು, ದಿಸ್ ವಾಸ್ ದ ಬೆಸ್ಟ್ ಆಪ್ಷನ್ ಆ್ಯಂಡ್ ಇಟ್ ವುಡ್ ಬಿ ಫ್ರೀ ಆಫ್ ಕಾಸ್ಟ್. ಬಟ್ ಇದು ಕ್ಯಾರಿ ಔಟ್ ಆಗಲಿಲ್ಲ ಇದು. ಸೊ ಯಾವ್ಯಾವ್ದು ಟ್ರೈ ಮಾಡಿದ್ದು ಅಂತಂದರೆ ಇದು ಕೂಡ ಟ್ರೈ ಮಾಡಿದ್ರು. ಇಟಾಲಿದು ಫಾರ್ 12,000 francs. ಇದು ಕೂಡ ಕಾಸ್ಟ್ಲಿ ಪ್ರಪೋಸಲ್ಲು. ಕೀಪಿಂಗ್ ದ ಕ್ರಿಮಿನಲ್ ಇನ್ ದ ಪ್ರಿಸನ್ ಅಂಟಿಲ್ ಹಿಸ್ ಡೆತ್, ಅದು ಕೂಡ ಟ್ರೈ ಮಾಡಿದ್ರು. ದಟ್ ಆಲ್ಸೋ ಪ್ರೂವ್ಡ್ ಟು ಡಿಯರ್. ಸೊ ಯಾವುದು ಚೀಪಾಗಾಯಿತು ಅಂತಂದರೆ ಇರೋದ್ರಲ್ಲಿ ಪೇಯಿಂಗ್ ಆನ್ ಆ್ಯನ್ಯುಯಲ್ ಪೆನ್ಷನ್ ದೇ ಥಾಟ್ ವಾಸ್ ಆ್ಯಕ್ಚುಲಿ ಚೀಪರ್. ಸೊ that was carried out in the end. So this was the only thing that turned out to be feasible. So 41D is the correct. ಈ ಥರ ಟ್ರಿಕಿ ಕ್ವೆಶ್ಚನ್ಸ್ ಇರುತ್ತೆ. You should be aware to check which one is correct. Use your reasoning skills and then select the correct answer. Next one, 42nd. Identify one thing not done by the criminal after his release from prison. ಯಾವ ಕೆಲಸ ಕ್ರಿಮಿನಲ್ ಮಾಡಲಿಲ್ಲ ಪ್ರಿಸನಿಂದ ರಿಲೀಸ್ ಆದಮೇಲೆ ಅಂತ ಈ ಪ್ರಶ್ನೆ. ಹಿ ಗೋಸ್ ಅಟ್ ಅ ಪ್ರಾಪರ್ ಟೈಮ್ ಟು ರಿಸೀವ್ ಹಿಸ್ ಆ್ಯನ್ಯುಯಲ್ ಪೆನ್ಷನ್. ಎಸ್, ಅದನ್ನು ಮಾಡ್ದ. ಹಿ ಬಾಟ್ ಅ ಪ್ಲ್ಯಾಂಡ್ ಆ್ಯಂಡ್ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಎಸ್, ಅದನ್ನೂ ಮಾಡ್ದ. ಹಿ ಗೋಸ್ ಟು ಗೇಮಿಂಗ್ ಟೇಬಲ್ ಎವ್ರಿ ಡೇ ಟು ಪ್ಲೇ ರೋಲೆಟ್. ನೋ, ಇದನ್ನು ಮಾಡಲಿಲ್ಲ. ಹಿ ವೆಂಟ್. ನೋಡಿ, ಇದು ಕೂಡ ಒಂಥರ ಟ್ರಿಕಿ ಕ್ವೆಶ್ಚನ್. ಇದನ್ನು ನೀವು ಮಾಡ್ದ ಅಂತ ಅಂದ್ಕೊಳ್ತೀರಾ, ಬಟ್ ರೀಡ್ ದಿಸ್ ಕೇರ್ಫುಲಿ. ಎವ್ರಿ ಡೇ ಅಂತಿದೆ. ಹಿ ಡಿಡ್ ನಾಟ್ ಗೋ ಎವ್ರಿ ಡೇ. ಓಕೆ, ಸೊ ದ ಆನ್ಸರ್ ಇಸ್ ಹಿ ಗೋಸ್ ಟು ಗೇಮಿಂಗ್ ಟೇಬಲ್ ಎವ್ರಿ ಡೇ. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಾಟ್ ಡನ್ ಅಂತಿದೆ. ದಟ್ ಯು ಶುಡ್ ಬಿ ಅವೇರ್. ಹಿ ಎಮಿಗ್ರೇಟೆಡ್ ಆ್ಯಂಡ್ ಸೆಟಲ್ಡ್ ಅಕ್ರಾಸ್ ದ ಫ್ರಾಂಟಿಯರ್. ಅದು ಕೂಡ ಅವ್ನು ಮಾಡ್ದ. Next, 43rd question. Everyone who wants to gamble goes to dash in 2 dear. Monaco is the correct answer. Next, 44th question. In the story 2 dear, dash business did the kinglet of Monaco monopolize? The answer is gambling. 41st A is the correct answer. Now, 45th question.
What was the initial hitch in executing the criminal in Two Deer? The answer is B. They did not have a guillotine nor and an executioner is the correct answer. 46th, the proverb, you cannot earn stone palaces by honest labor, is used in Two Deer to justify the answer. The presence of gaming house in Monaco is the correct answer. 47th, the last question, who was described as young and healthy in Two Deer? It is C, the criminal. Okay, any doubts with these questions or the answers, let me know in the comment section, and you will find all the other answers and the explanation of the chapters under the playlist. You can check it out there. If you have not subscribed to the channel, please do subscribe, give it a like if you like it, and then do share with your friends. Thank you, students.